ಪ್ರಸ್ತುತ ರಾಜ್ಯ ಸರ್ಕಾರದಲ್ಲಿ ಒಂದಷ್ಟು ಸಚಿವರನ್ನ ಲೋಕಸಭಾ ಚುನಾವಣೆಗೆ ಕಣಕ್ಕಿಳಿಸಿದ್ರೆ ಹೇಗೆ ಅನ್ನೋ ಚರ್ಚೆಗಳು ನಡೀತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಲೋಕಸಭಾ ಚುನಾವಣೆಗೆ ನಾನು ಸ್ಪರ್ಧಿಸಲ್ಲ ಅಂತ ಬೆಂಗಳೂರಿನಲ್ಲಿ ಸಚಿವ ಕೃಷ್ಣ ಬೈರೇಗೌಡ ಸ್ಪಷ್ಟನೆ ಕೊಟ್ಟಿದ್ದಾರೆ. ನನಗೆ ಆಲ್ರೆಡಿ 2 ಬಾರಿ ಸ್ಪರ್ಧೆ ಮಾಡಿದ್ದೀನಿ. ಬೆಂಗಳೂರು ಉತ್ತರದಲ್ಲೂ ನಾನು ಸ್ಪರ್ಧೆ ಮಾಡಿದ್ದೆ. 2009ರಲ್ಲಿ ಬೆಂಗಳೂರು ದಕ್ಷಿಣದಿಂದ ನಾನು ಸ್ಪರ್ಧೆ ಮಾಡಿದ್ದೆ. ಆದ್ರೆ ಸ್ಪರ್ಧೆಗೆ ಈಗ ನಾನು ಸಿದ್ಧ ಇಲ್ಲ. ಈಗ ಆಲ್ರೆಡಿ 2 ಕಡೆ ಸ್ಪರ್ಧೆ ಮಾಡಾಗಿತ್ತು ನಾನು ಈ ಹಿಂದಿನ ಸಂದರ್ಭಗಳಲ್ಲಿ. ಹೀಗಾಗಿ ಈಗ ನನ್ನ ಮುಂದೆ ಆ ರೀತಿಯಾದಂತಹ ಯಾವುದೇ ನಿರೀಕ್ಷೆಗಳು ಅಥವಾ ಆಸೆಗಳು ಒತ್ತಡಗಳಿಲ್ಲ ಅನ್ನೋ ರೀತಿಯಲ್ಲಿ ಅಥವಾ ಒತ್ತಡಗಳಿದ್ರೂ ನಾನು ಅದಕ್ಕೆ ರೆಡಿ ಇಲ್ಲ ಅನ್ನೋ ರೀತಿಯಲ್ಲಿ ಸಚಿವ ಕೃಷ್ಣ ಬೈರೇಗೌಡ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಈ ಮೂಲಕ ಬಹುಶಃ ಹೈಕಮಾಂಡ್ಗೆ ಸಂದೇಶ ರವಾನಿಸಿದಂತೆ ಕಾಣಿಸ್ತಾ ಇದೆ. ಯಾಕಂದ್ರೆ ಹೈಕಮಾಂಡ್ ಒಂದ್ ರೀತಿ ಸಾವು ನೋವಿನ ಹೋರಾಟ ಅಂತ ನಾವೇನ್ ಕರಿತೀವಿ ಆ ರೀತಿಯಲ್ಲಿ ಬಿಜೆಪಿಗೆ ಟಕ್ಕರ್ ಕೊಡೋದಕ್ಕೆ ರಾಜ್ಯದಲ್ಲಿ ಒಂದಷ್ಟು ಕ್ಷೇತ್ರಗಳನ್ನ ಗೆದ್ಕೊಂಡು ಬರಲೇಬೇಕು. 20+ ಅಥವಾ 25+ ನಾವು ಗೆಲ್ತೀವಿ ಅನ್ನೋ ಮಾತುಗಳನ್ನು ಹೇಳ್ತಾರೆ ಬಹಿರಂಗವಾಗಿ. ಅದಕ್ಕೆ ಸಚಿವರನ್ನ ಕಣಕ್ಕಿಳಿಸಿದ್ರೆ ಎಷ್ಟು ಸಾಧ್ಯತೆಗಳಿದೆ ಗೆಲ್ಲೋದು ಅನ್ನೋ ಲೆಕ್ಕಾಚಾರ ನಡೀತಾ ಇರೋ ನಡುವೆ ಕೃಷ್ಣ ಬೈರೇಗೌಡ ಅವರು ಈ ರೀತಿಯಾಗಿ ಸ್ಪಷ್ಟನೆ ಕೊಟ್ಟಿದ್ದಾರೆ, ನಾನು ನಿಲ್ಲಲ್ಲ ಅಂತ. ನೀನೇ ಕ್ರಿಯೇಟ್ ಮಾಡ್ತಾ ಇದ್ದೀಯ. 2 ಸತಿ ನಿಂತಾಗಿದೆ, ಇನ್ನು ನಿನ್ಗೆ ಸಮಾಧಾನ ಆಗಿಲ್ಲ. ಇನ್ನ ಯಾರ್ಯಾರಿಗೂ ಸಮಾಧಾನ ಇರಲ್ಲ. ನಿನ್ ಯಾಕಪ್ಪ ನನ್ ಮೇಲೆ ಅಸಮಾಧಾನ? 2 ಸತಿ ನಿಂತ ಆಗಿದ್ಯಲ್ಲಪ್ಪ, ತಿರ್ಗಾ ಯಾಕೆ ನನ್ ಮೇಲೆ ನಿನ್ಗೂ ಯಾಕೆ ಕಂಡು ಅಂತ ಮಾಡಿದೀವಿ. ಏನೋ ಪಕ್ಷ ನಮ್ಮ ಋಣ ಅಂತ ನಾವು ಪಕ್ಷದ ಕರ್ತವ್ಯನು ಮಾಡಿದೀವಲ್ಲಪ್ಪ. 2 ಬಾರಿ ಪಕ್ಷದ ಕರೆಕ್ಟ್. ಈ ಹುಡುಗರಿಗೆ ಗೊತ್ತಿಲ್ಲಲ್ಲ, ಬ್ಯಾಂಗ್ಳೂರ್ ಸೌತ್ ಮಾಡಿದೀನಪ್ಪ. 2009ರಲ್ಲೇ ಮಾಡಿದೆ. ಆವಾಗಿನ್ನ ಬೆಂಗಳೂರಲ್ಲಿ ಅಡ್ರೆಸ್ ತಗೊಂಡಿದ್ದೀನಿ ನಾನು. ಇನ್ನ ಆರಂಭದಲ್ಲೇ ಮಾಡಿದೆ. ಪ್ರಸ್ತುತ ರಾಜ್ಯ ಸರ್ಕಾರದಲ್ಲಿ ಒಂದಷ್ಟು ಸಚಿವರನ್ನ ಲೋಕಸಭಾ ಚುನಾವಣೆಗೆ ಕಣಕ್ಕಿಳಿಸಿದ್ರೆ ಹೇಗೆ ಅನ್ನೋ ಚರ್ಚೆಗಳು ನಡೀತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಲೋಕಸಭಾ ಚುನಾವಣೆಗೆ ನಾನು ಸ್ಪರ್ಧಿಸಲ್ಲ ಅಂತ ಬೆಂಗಳೂರಿನಲ್ಲಿ ಸಚಿವ ಕೃಷ್ಣ ಬೈರೇಗೌಡ ಸ್ಪಷ್ಟನೆ ಕೊಟ್ಟಿದ್ದಾರೆ. ನನಗೆ ಆಲ್ರೆಡಿ 2 ಬಾರಿ ಸ್ಪರ್ಧೆ ಮಾಡಿದ್ದೀನಿ. ಬೆಂಗಳೂರು ಉತ್ತರದಲ್ಲೂ ನಾನು ಸ್ಪರ್ಧೆ ಮಾಡಿದ್ದೆ. 2009ರಲ್ಲಿ ಬೆಂಗಳೂರು ದಕ್ಷಿಣದಿಂದ ನಾನು ಸ್ಪರ್ಧೆ ಮಾಡಿದ್ದೆ. ಆದ್ರೆ ಸ್ಪರ್ಧೆಗೆ ಈಗ ನಾನು ಸಿದ್ಧ ಇಲ್ಲ. ಈಗ ಆಲ್ರೆಡಿ 2 ಕಡೆ ಸ್ಪರ್ಧೆ ಮಾಡಾಗಿತ್ತು ನಾನು ಈ ಹಿಂದಿನ ಸಂದರ್ಭಗಳಲ್ಲಿ. ಹೀಗಾಗಿ ಈಗ ನನ್ನ ಮುಂದೆ ಆ ರೀತಿಯಾದಂತಹ ಯಾವುದೇ ನಿರೀಕ್ಷೆಗಳು ಅಥವಾ ಆಸೆಗಳು ಒತ್ತಡಗಳಿಲ್ಲ ಅನ್ನೋ ರೀತಿಯಲ್ಲಿ ಅಥವಾ ಒತ್ತಡಗಳಿದ್ರೂ ನಾನು ಅದಕ್ಕೆ ರೆಡಿ ಇಲ್ಲ ಅನ್ನೋ ರೀತಿಯಲ್ಲಿ ಸಚಿವ ಕೃಷ್ಣ ಬೈರೇಗೌಡ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಈ ಮೂಲಕ ಬಹುಶಃ ಹೈಕಮಾಂಡ್ಗೆ ಸಂದೇಶ ರವಾನಿಸಿದಂತೆ ಕಾಣಿಸ್ತಾ ಇದೆ. ಯಾಕಂದ್ರೆ ಹೈಕಮಾಂಡ್ ಒಂದ್ ರೀತಿ ಸಾವು ನೋವಿನ ಹೋರಾಟ ಅಂತ ನಾವೇನ್ ಕರಿತೀವಿ ಆ ರೀತಿಯಲ್ಲಿ ಬಿಜೆಪಿಗೆ ಟಕ್ಕರ್ ಕೊಡೋದಕ್ಕೆ ರಾಜ್ಯದಲ್ಲಿ ಒಂದಷ್ಟು ಕ್ಷೇತ್ರಗಳನ್ನ ಗೆದ್ಕೊಂಡು ಬರಲೇಬೇಕು. 20+ ಅಥವಾ 25+ ನಾವು ಗೆಲ್ತೀವಿ ಅನ್ನೋ ಮಾತುಗಳನ್ನು ಹೇಳ್ತಾರೆ ಬಹಿರಂಗವಾಗಿ. ಅದಕ್ಕೆ ಸಚಿವರನ್ನ ಕಣಕ್ಕಿಳಿಸಿದ್ರೆ ಎಷ್ಟು ಸಾಧ್ಯತೆಗಳಿದೆ ಗೆಲ್ಲೋದು ಅನ್ನೋ ಲೆಕ್ಕಾಚಾರ ನಡೀತಾ ಇರೋ ನಡುವೆ ಕೃಷ್ಣ ಬೈರೇಗೌಡ ಅವರು ಈ ರೀತಿಯಾಗಿ ಸ್ಪಷ್ಟನೆ ಕೊಟ್ಟಿದ್ದಾರೆ, ನಾನು ನಿಲ್ಲಲ್ಲ ಅಂತ. ನೀನೇ ಕ್ರಿಯೇಟ್ ಮಾಡ್ತಾ ಇದ್ದೀಯ. 2 ಸತಿ ನಿಂತಾಗಿದೆ, ಇನ್ನು ನಿನ್ಗೆ ಸಮಾಧಾನ ಆಗಿಲ್ಲ. ಇನ್ನ ಯಾರ್ಯಾರಿಗೂ ಸಮಾಧಾನ ಇರಲ್ಲ. ನಿನ್ ಯಾಕಪ್ಪ ನನ್ ಮೇಲೆ ಅಸಮಾಧಾನ? 2 ಸತಿ ನಿಂತ ಆಗಿದ್ಯಲ್ಲಪ್ಪ, ತಿರ್ಗಾ ಯಾಕೆ ನನ್ ಮೇಲೆ ನಿನ್ಗೂ ಯಾಕೆ ಕಂಡು ಅಂತ ಮಾಡಿದೀವಿ. ಏನೋ ಪಕ್ಷ ನಮ್ಮ ಋಣ ಅಂತ ನಾವು ಪಕ್ಷದ ಕರ್ತವ್ಯನು ಮಾಡಿದೀವಲ್ಲಪ್ಪ. 2 ಬಾರಿ ಪಕ್ಷದ ಕರೆಕ್ಟ್. ಈ ಹುಡುಗರಿಗೆ ಗೊತ್ತಿಲ್ಲಲ್ಲ, ಬ್ಯಾಂಗ್ಳೂರ್ ಸೌತ್ ಮಾಡಿದೀನಪ್ಪ. 2009ರಲ್ಲೇ ಮಾಡಿದೆ. ಆವಾಗಿನ್ನ ಬೆಂಗಳೂರಲ್ಲಿ ಅಡ್ರೆಸ್ ತಗೊಂಡಿದ್ದೀನಿ ನಾನು. ಇನ್ನ ಆರಂಭದಲ್ಲೇ ಮಾಡಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.